ನಾ ಸನ್ಸೆಟ್ ನೋಡ್ತಾನಂತ. ನಾ ಸನ್ರೈಸ್ ನೋಡೋಣ ನಾಳೆ ಮುಂಜಾನೆ ನಾ ಅಂತೀನಿ, ಇಲ್ಲ ಸನ್ಸೆಟ್ ನೋಡೋದಂತ. ಸನ್ಸೆಟ್ ಉತ್ತರ ಕರ್ನಾಟಕ ಫೇಮಸ್ ಕ್ರೂಸರ್ ಅದು BMW ಇದ್ದಂಗೆ ನಮ್ಮ ಪಾಲಿಗೆ 10 ಮಂದಿ ಆದ್ರೆ ಸಾಕು ಕ್ರೂಸರ್ ಹೇಳಂತ ಹೇಳ್ಬಿಡ್ತು. ಅದಕ್ಕೆ ನಮ್ಗೆ ಸೊ ಇಷ್ಟು ಜನ ಈಗ ಹುಬ್ಳಿದವರು ಇಲ್ಲಿಗೆ ಬಂದಾರ. ನಮಗೆ ಖುಷಿ ಆಯ್ತು ನಮ್ಮ ಕರ್ನಾಟಕದವರು ಇಲ್ಲಿ ತಮಿಳ್ನಾಡು ಸಿಕ್ಕಿದ್ದಾರೆ. ಬಜ್ಜಿ ಏನು ಹಿಂಗೆ ಕಲ್ಸುತ್ತಿರಲ್ಲ ಮೈ ಕಲ್ಸದಂಗೆ. ಆ್ಯಕ್ಚುಲಿ ರೊಟ್ಟಿ ತೊಗೊಂಬಂದಿರು, ರೊಟ್ಟಿ ಸಾಂಬಾರು ಎಲ್ಲ ಆಗ್ತದೆ. ಸೊ 3 ರೊಟ್ಟಿ ಸಾಂಬಾರು ಹಾಕೊಂಡು ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸಡೆಗೆ ಸ್ವಾಗತ. ನಾ ಇವತ್ತು ಈಗ ರಾಮೇಶ್ವರಂ ಬಂದು ರೂಮ್ ಹಿಡಿದು ರಾತ್ರಿ ಮಲ್ಕೊಂಡು ಸೊ ಈಗ ಫ್ರೆಶ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಜಲ್ದಿ ಹೇಳ್ಬೇಕಂದ್ರೆ ಬೇಡ, ಇವತ್ತಂದ್ರೆ ಇಲ್ಲೇ ಸ್ಟೇ ಮಾಡೋದಂತೆ. ಆರಾಮ್ 8-9 ತನಕ ಮುಖಮತ್ತೆ 10 ಆಗಿರ್ಬೇಕು ಈ ಟೈಮ. ಸೊ ಈಗ ದರ್ಶನಕ್ಕೆ ಹೋಗ್ಬರ್ತು. ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ಮಾಡ್ತೀವಿ, ಆಮ್ಯಾಗ ಉಳ್ಕಿ ಎಲ್ಲ ಪ್ಲೇಸ್ ನೋಡ್ಕೊಂಬರ್ಬೇಕು ಹೊಂಟಿದ್ದೆವು. ಸೊ ನಾವು ಇದು ಆ್ಯಕ್ಚುಲಿ ಮೊದಲೇ ಬಂದಿದ್ದು ಲಾಡ್ಜ್ ಇದು, ಅದರ ಅಪೋಸಿಟೇ ಈ ಸಲ ಇಲ್ಲಿ ಮಾಡಿದ್ದೆವು. ಯಾಕಂದ್ರೆ ಅಲ್ಲಿ ರೂಮ್ ಖಾಲಿ ಇಲ್ಲ ಅಂದ್ರೆ ಇಲ್ಲಿ ಮಾಡಿದ್ದೆವು. ಸೊ ಮಸ್ತ್ ಅದ ರೂಮ್ ಮೇಲೆ ಫುಲ್ AC. ಇಲ್ಲಿ ಮಾತ್ರ ಇಲ್ಲ, ನೀವು ಬಂದ್ರಂದ್ರೆ AC ರೂಮೇ ಹಿಡಿಬೇಕಾಗ್ತದೆ. AC ವಿತೌಟ್ AC ರೂಮ್ನಾಗ ಇರೋದು ಸಾಧ್ಯನೇ ಆಗೋಲ್ಲ. ಯಾಕಂದ್ರೆ ಅಷ್ಟು ಹೀಟ್ ಇರ್ತದೆ, ಹ್ಯೂಮಿಡಿಟಿ. ನಮ್ಮ ರೂಮ್ ಇದು ನೋಡ್ರಿ. ಇವೆಲ್ಲ ನಮ್ಮ ಗ್ಯಾಡ್ಜಸ್ ಪೂರಾ ಚಾರ್ಜಿಂಗ್ ಕೇಬಲ್ ಅವು ಇವೆಲ್ಲ ಇಲ್ಲಿ ಇಟ್ಟು ಅವು ಕಡೆ ಎಲ್ಲ ನಮ್ಮದು ಬಾಕ್ಸ, ಟೆಂಟ, ಕುರ್ಚಿ. ಈ ರೂಮ್ದು ತುಂಬ ನಮ್ಮ ಸಾಮಾನ್ಯ ಹೆಲ್ಮೆಟ್ಟ ಇಲ್ಲಿ ನೋಡ್ರಿ. ಮಂಕೋದೆ ಕಮ್ಮ, ಅರ್ಧ ಲಗೇಜೇ ಭಾಳ ಅದ. ಸೊ ಬರ್ರಿ ನಿಮ್ಗೆ ರಾಮೇಶ್ವರಂ ದರ್ಶನ ಮಾಡಿ ಕರ್ಕೊಂಬತ್ತೀನಿ ಅಂತ ಹೋಗಮ್ಮ. 2022 ಬಂದಾಗ ಇಲ್ಲೆಲ್ಲ ಈ ಬಿಲ್ಡಿಂಗ್ಗಳು ಇದ್ದಿಲ್ಲ, ಏನು ಕಾಣುತ್ತಲ್ಲ ರೈಟ್ ಸೈಡಾಗಿ. ಒಟ್ಟು ಏನಿದ್ರಲ್ಲಿ ಪೂರಾ ಖುಲ್ಲ ಇತ್ತು ಓಪನ್ನ. ಸೊ ಆವಾಗ ನಾವು ಬೈಕ್ ತೊಗೊಂಡು ಹಿಂಗೆ ಬಂದಿದ್ದೆವು. ಅದಕ್ಕೆ ಈ ದರ್ಶನ ಹೋಗ್ಬೇಕಾದ್ರೆ ಕೆಳಗೆ ಹೋಗ್ಬೇಕು. ಈ ಕಡೆ ನಾವು ಬೈಕ್ ತೊಗೊಂಡು ಬಂದಿದ್ದು ರೂಟ್ ಇದು. ಈಗ ದರ್ಶನ ಗುಡಿಗೆ ಹೋಗ್ಬೇಕಾದ್ರೆ ಈ ಥರ ಈ ಕಡೆ ಹೋಗ್ಬೇಕು. ಈ ರಾಮೇಶ್ವರಂ 12 ಜ್ಯೋತಿರ್ಲಿಂಗದಾಗ ಇದನ್ನೂ ಒಂದು ಜ್ಯೋತಿರ್ಲಿಂಗ. ಇಲ್ಲಿಂದ ರಾಮ ಸೇತುನು ಇಲ್ಲಿಂದ ಧನುಷ್ಕೋಡಿಯಿಂದ. ಸೊ ರಾಮಂದು ಎಲ್ಲ ಗುರುತುಗಳು ಇಲ್ಲಿ ಸಿಗ್ತಾವೆ ರಾಮೇಶ್ವರಂದಾಗ. ಸೊ ಏನವ ಅಂತ ತೋರಿಸ್ತೀನಂತ ಬರ್ರಿ. ಸರ್ ಟೆಂಪಲ್ ಸೊ ಎದುರು ಕಾಣುತ್ತಲ್ಲ ಇದು ದೇವಸ್ಥಾನ ಹೋಗ್ಬೇಕು. ಸೊ ಅಲ್ಲೇನು ಕಾಣುತ್ತೆ ನೋಡ್ರಿ, ಫುಲ್ ಬೋಟ್ ಹಾರ್ಬರ್ ಪೂರಾ ಮೀನುಗಳಿದ್ದೆವು. ಇನ್ನೂ ಅದು ದೊಡ್ಡ ಬೋಟವೇ ಇಲ್ಲದಲ್ಲ, ದೊಡ್ಡವರು ಮೀನ ಆಡೋಂಥ ಬೋಟೇ ಅವು ಇಲ್ಲ. ಇವನ್ ತೆಗೀತ ನೋಡ್ರಿ ಮುಂಜಾನೆ ಇಷ್ಟು ಇವತ್ತನ AC ದಾಗ ಇದ್ದು ಬಂದು ಈಗ ಇಲ್ಲಿ ಬರ್ತೇವೆ ಅಂದ್ರೆ ಫುಲ್ ಹೀಟ್. ಇಲ್ಲಿ ನೋಡ್ರಿ ನಾವು ಟೆಂಪಲ್ ಬಂದು ಇಲ್ಲಿ 4 ದ್ವಾರ ಅವ. ಸೊ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಅನ್ಕೋತು. ಸೊ ಇದ್ರ ಕಾಣುತ್ತಲ್ಲ ಇದೇ ರಾಮೇಶ್ವರಂ ಜ್ಯೋತಿರ್ಲಿಂಗ ದೇವಸ್ಥಾನ. ಸೊ ಒಳಗೆ ಆ್ಯಕ್ಚುಲಿ ಕ್ಯಾಮ್ರಾ ಬಿಲ್ಡಕ್ಕಿಲ್ಲ ತನಿಸ್ತಾ. ಯಾಕೆ ದೊಡ್ಡ ದೇವಸ್ಥಾನ ಅಂಬಕ್ಕೆ ಕ್ಯಾಮ್ರಾ ಮೊಬೈಲ್ ಎಲ್ಲ ಅಲೋ ಮಾಡಲ್ಲ. ಸೊ ಇಲ್ಲಿ ಎಲ್ಲರ ಲಾಕರ್ದಾಗ ಇಟ್ಟು ಹೋಗ್ರಮ್ಮೆ. ಸೊ ನೋಡ್ರಿ ಈಗ ಜಸ್ಟ್ ನಾವು ರೂಮ್ಲಿಂದ ಒಂದು 200 ಮೀಟ್ರ್ ಬರೀ ನಡ್ಕೋತ ಬಂದಿದ್ದೆವು. ಫುಲ್ ಪಚನ ಅಂದ್ರೆ ಪಚನ ಹೊಂಟದ. ಈಸ್ಟ್ ಟವರ್ ಎಂಟ್ರೆನ್ಸ್ ಇದೆ. ಎಂಟ್ರಿ ಮೇನ್ ಬಾಗಿಲು ಅದು. ಸೊ ಹೊರಗಿಂದ ಈ ಥರ ಇದು ಮಾಡ್ಯಾರ ಇಲ್ಲಿ, ಭಾರಿ ಮಾಡ್ಯಾರ. ನಯ ಹೊಸ ಕನ್ಸ್ಟ್ರಕ್ಷನ್ ಇದು. ಸೊ ಹಳಿದ ಕನ್ಸ್ಟ್ರಕ್ಷನ್ ಇದ್ದಿರ್ಬೋದು. ಈಗ ಹೋಗಿ ದರ್ಶನ ಮುಗಿಸ್ಕೊಂಬಂದೆ ಗುಡಿಯಾಗ. ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಕ್ಯಾಮ್ರಾ ಆ್ಯಕ್ಚುಲಿ ನಮ್ಗೆ ಕಸ್ಕೊಂಡು ನಾವು ಲಾಕ್ ರೂಮ್ ಮೇಲೆ ಕೇಳಕ್ಕೆ ಹೋದ್ರೆ ಕ್ಯಾಮ್ರಾ ಕಸ್ಕೊಂಬಂದು ಇಲ್ಲಿ ಕಟ್ಟಿದೆ. ಸೊ ಮತ್ತವ್ರ ಬಲ್ಲಿ ನಾವು ಹೇಳಿದೆ ಹಿಂಗೆ ಲಾಕ್ ರೂಮ್ ಕೇಳಕ್ಕೆ ಹೋದೆ, ಕಸ್ಕೊಂಬಂದಾನ ಅಂತೇಳಿ. ಸೊ ಆಮೇಲೆ ಮತ್ತವ್ರು ಕೊಟ್ಟರು, ಅದಕ್ಕೆ ತಂದು ಇಲ್ಲಿ ಲಾಕ್ ರೂಮ್ದಾಗ ಇಟ್ಟು ದರ್ಶನ ಮುಗಿಸ್ಕೊಂಬಂದು ಫುಲ್ ನೋಡ್ರಿ. ಈಗ ಒಳಗೆ ಹೋಗಿ ಬಂದಿದ್ದೆವು, ಪೂರ್ತಿ ಮೈ ತೊಯ್ದಂಗೆ ಅದ ಇಲ್ಲಿ. ಸೊ ಅಷ್ಟು ಹ್ಯೂಮಿಡಿಟಿ ಇದೆ ಹೇಳ್ತೀನಿ ಇಲ್ಲಿ, ಭಾರಿ ಹ್ಯೂಮಿಡ್ ಅದ. ಸರ್ ಈಗ ನಾಷ್ಟ ಮುಗಿಸ್ಕೊಂಡು ಇಲ್ಲಿಂದ ಕಾರ್ತಿಕ ಟೆಂಪಲ್ ಅಂತದ, ಅದೊಂದು ಹೋಗೋಮಿ ನಡ್ರಿ. ಇದೇ ನೋಡ್ರಿ ಈಸ್ಟ್ ಟವರ್ ಅಂತ. ಒಂದು ಪೂಜೆಗಳು ಮಾಡಿಸ್ತಾರೆ ಇಲ್ಲಿ. ಏನು ಪೂಜೆ ಮಾಡಿಸ್ತಾರೆ ಗೊತ್ತಿಲ್ಲ ನನಗೆ. ಸೊ ಯಾಕಂದ್ರೆ ಎಲ್ಲರೂ ಸಮುದ್ರದ ಮುಣಿಗೆ ಬಂದು ಇಲ್ಲಿ ಪೂಜೆ ಕೊಡ್ತಾರೆ. ಅರ್ಧ ಗಂಟೆ ಪೂಜೆ ಮಾಡಿಸ್ತಾರೆ. ಇಲ್ಲಿ ಪೊಂಗಲ, ಪುರಿ, ದೋಸೆ, ವಡ ಅಂತ. ಸೊ ಪೊಂಗಲ ತಮಿಳ್ನಾಡದ ಫೇಮಸ್ ಒಂದು ಪೊಂಗಲ್ ಅಂತ ಭಾರಿ ಮಾಡ್ತಾರೆ. ಟೇಸ್ಟ ಸ್ವಲ್ಪ ಅನ್ನ ಇದ್ದಂಗೆ ಇರ್ತದೆ ಅದು. ಸೊ ಅಲ್ಟಿಮೇಟ್ ಇರ್ತದೆ ಪೊಂಗಲ್ ಅಂದ್ರೆ ಇದು. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಭಾರಿ ಇರ್ತಾರೆ ಇದು ಪೊಂಗಲ್ ಟೇಸ್ಟ್ ಭಾರಿ ಇರ್ತದೆ. ಕಾರ್ತಿಕ ಸ್ವಾಮಿ ಮೂರ್ತಿ ಕಿಲ್ ಮಾಡ್ಯಾರ. ಕಾರ್ತಿಕ ಸ್ವಾಮಿ ಮೂರ್ತಿ ಮತ್ತು ನಟರಾಜ ಮೂರ್ತಿ ಅಂತ ಮಾಡ್ಯಾರಲ್ಲ. ಸೊ ಎರಡು ಇಲ್ಲಿ ಟೆಂಪಲ್ ಬಲ್ ಮಾಡ್ಯಾರ. ನಾನು ಸಮುದ್ರದ ಅನ್ಕೊಂಡಿದ್ದ. ಸೊ ಬಾರಿ ತೋರಿಸ್ತೀನಿ. ಇಲ್ಲಿ ಕಾಣ್ತಾವ, ಇಲ್ಲಿ ಹೆಂಗೆ ಕಾಣುತ್ತಲ್ಲ ಅದೇ ಕಾರ್ತಿಕ ಸ್ವಾಮಿ ಮೂರ್ತಿ. ಸೊ ಈ ಕಡೆ ನಟರಾಜ ಮೂರ್ತಿ ಎರಡು ಅಲ್ಲೇ ಮಾಡ್ಯಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೂರ ಕಡೆ ಸೈಡ್ ಜಾತ್ರೆ ಹೆಂಗೆ ಹೋಗ್ತೇವಲ್ಲ ನಾವು. ಸೊ ಇವತ್ತು ಒಂದು ತಮಿಳ್ನಾಡ್ದಾಗ ಬಂದು ರಾಮೇಶ್ವರಂದಾಗ ಅವ್ರ ಜಾತ್ರೆಯಾಗ ನಾವು ಸೇರಿದೆವು. ಸೊ ಇಲ್ಲಿ ಯಾವುದೇ ಥರ ಟೂರಿಸ್ಟ್ ಪ್ಲೇಸ್ ಇಲ್ಲ, ಓನ್ಲಿ ಜಾತ್ರೆ ಅವ್ರ ಊರ್ದವ್ರದ್ದು. ಸೊ ಅಂಥ ಜಾತ್ರೆ ನಾವು ಬಂದಿದ್ದೆವು. ಸೊ ಇವತ್ತೇ ಓಪನ್ ಅದ, ಉದ್ಘಾಟನೆ ಆಯ್ತು ಇವತ್ತು ಇದಕ್ಕೆ ಕಾರ್ತಿಕ ಸ್ವಾಮಿದು.
ಸೊ ನಾವು ಈ ಕಾರ್ತಿಕ ಮೂರ್ತಿ ನೋಡೋಕೆ ಬಂದು ಏನು ಮಾಡಿದ್ದೇವೆ ಅಲ್ಲಿ, ಯಾವುದೋ ಅದು ರಾಮೇಶ್ವರಂ ಬಾಜುಂದು ಊರದ ಇದು. ಸೊ ಆ ಊರಿಗೆ ನಡ್ಕೋತ ಬಂದಿದ್ದೆವು, ನಡ್ಕೋತ ರಾಮೇಶ್ವರಂ ತಿಳ್ಕೊರದೇವು. ಸೊ ಅಂದ್ರೆ ಇಲ್ಲಿ ಅವ್ರದ್ದು ಸ್ವತಃ ಅವ್ರ ಊರ ಜಾತ್ರೆ ಇದೆ, ಆ ಜಾತ್ರೆ ನಾವು ಬಂದು ಸಿಕ್ಬಿಟ್ಟಿದ್ದೆವು. ನಾ ಟೂರಿಸ್ಟ್ ಪ್ಲೇಸ್ ಅನ್ಕೊಂಡು ನೋಡೋದು ನಾ ಅನ್ಕೊಂಡಿನಿ. ಸೊ ಆದ್ರೂ ಒಂದು ಏನಂತಾರಲ್ಲ, ಆ ದೇವ್ರು ಕರ್ಸೋದ್ರೆ ಎಲ್ಲಿಂದ ಕರ್ಸೋದು ಅಂತೇಳಿ ನೋಡಿ, ಯಾವ ಊರ ಜಾತ್ರೆಗೆ ನಾವು ಬಂದಿದ್ದೆವು ಮೂವರು. ಸೊ ಇದೆಲ್ಲ ಲೋಕಲ್ ಇಷ್ಟ, ಅಷ್ಟು ಮಂದಿ ಲೋಕಲ್ಲ. ಸೊ ಅದು ಜಾತ್ರೆ ಮೂರ್ತಿ ಕೂಡಿಸಿ ಜಾತ್ರೆನೂ ಇದೆ ಜನ ಆತ. ಸೊ ಅದಕ್ಕೆ ಅದೆಲ್ಲ ಒಂಥರ ಖುಷಿ ಅನ್ನಿಸ್ತು ಅವ್ರ ಇವ್ರ ಜಾತ್ರೆಗೆ ಬಂದು ಒಳಗೆ ಬಂದು ಸೇರಿದಕ್ಕೆ. ಸೊ ಅವ್ರೊಂಥರ ಡಿಫ್ರೆಂಟ್ ಕಲ್ಚರ್ ಇರೋಂಥದ್ದು, ಅದನ್ನು ಒಂಥರ ಬೇರೆ ಬೇರೆ ಮಾಡ್ತಾರೆ. ನಮ್ಮ ಕಡೆ ಜಾತ್ರೆ ಬೇರೆ ಇರ್ತದೆ, ಇವ್ರ ಕಡೆ ಬೇರೆ ಇರ್ತದೆ ಜಾತ್ರೆ. ಸೊ ಮಸ್ತ್ ಅದಲ್ಲ. ಕಾರ್ತಿಕ್ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ನಡ್ಕೋದು ಬಂದು ಕಾಲ ಚಪ್ಪಲಿ ಹಾಕೋದ್ರೆ ಮಾಸ್ತರಿಗೆ ಹೇಳಿದೆವು, ಮುಂಜಾನೆ ಹಾಕೊಂಬರಮ್ಮಿ ಅಲ್ಲಿ ಬರಬಿಡಮ್ಮ ಅಂತೇಳಿ. ಇಲ್ಲ ದೇವ್ರ ಗುಡಿ ಹೋಗಿ ಬರಮ್ಮಿ ನಾವೆಲ್ಲ ಹಾಕೊಂಬಂದನು. ಕಪಾಸಿಗೆ ಈಗ ಒಂದು 2-3 ಕಿಲೋಮೀಟ್ರ್ ನಡೆದನು. ಪೂರಾ ಮೈ ಎಲ್ಲ ತೊಯ್ದೋಗ್ಯದ. ಹೆಚ್ಚದಲ್ರಿ ನೋಡ್ರಿ, ನಮ್ಮ ಲಕ್ಕಿ ಹೇಳ್ತಾರೆ ಹೆಚ್ಚದೇನ 4 ಕಿಲೋಮೀಟರ್ ಫುಲ್ ವಾಕ್. ಅಲ್ಲಿಗೆ 2 ಕಿಲೋಮೀಟ್ರ್ ಹೋಗ್ಬೇಕಂತಾನೆ. ಈಗ ನಾಷ್ಟ ಮಾಡಿದೆಲ್ಲ ಕರಿಗೆ ಬಿಡ್ತೀವಿ. ಕರಿಗೆ ಆಯ್ತದ. ಒಂದು ಸಿಂಗಲ್ ಪುರಿ ಒಂದು ಇಟ್ಟು ತಿಂದ್ರೆ ಏನಾಗಬೇಕದು ನಾಷ್ಟ, ಒಂದು ಪುರಿ ಒಂದು. ನೋಡ್ರಿ ಈಗ ಗಾಡಿ ತೊಗೊಂಡು ಇನ್ನೊಂದು ಪ್ಲೇಸ್ ಅವ ನೋಡ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಕಡೆ ಎಲ್ರಿ ಅಂತೇಳಿ ಬೋಟಿಂಗ್ ಆಗ್ತದೆ. ಸಂಜೆಗೆ ಬೋಟಿಂಗ್ ಹೋಗ್ತೇವೆ. A few moments later. ಕಾರ್ತಿಕ್ ದೇವಸ್ಥಾನ ನೋಡ್ಕೊಂಡು ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದು ಮಾಡಿದೆವು. ಮತ್ತೆ AC ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆವು. ಅಷ್ಟಲ್ಲಿಕೇನೋ 1 ಗಂಟೆ ಕೂತ್ತೆವು. ಸೊ ಈಗ ಮತ್ತೆ ಮಾಡಿದೆವು ಪಂಚಮುಖಿ ಹನುಮಾನ್ ಟೆಂಪಲ್ ಆತ, ಅಲ್ಲಿ ಲಕ್ಷ್ಮಣನ ಮನಿ ಅದ ಅಂತ. ಸೊ ಬೇರೆ ಏನೇನೋ ಪ್ಲೇಸ್ಗಳವ, ಅವಿಸ್ ನೋಡ್ಕೊಂಡು ಬರ್ತೇವೆ. ಮತ್ತೆ ಹೋಗಿ ನೋಡ್ಕೊಂಡ್ಬಂದು ಈಗ ಗಾಡಿ ತೊಗೊಬೇಕು. ಈಗ ಒಂದು ಲಕ್ಕಿಯವ್ರ ಗಾಡಿ ತೆಗಿತಾರೆ, ಒಂದು ಮಾಸ್ತರ್ ತೆಗಿತಾನೆ ಗಾಡಿ. ನನ್ನ ಗಾಡಿ ಅಲ್ಲೇ ತೆಗಿಯಲ್ಲ. ಸೊ ಈಗ ಮಾಸ್ತರನ್ನ ಕೂಡಿ ಮಾಸ್ತರ್ನ ಗಾಡಿ ತೊಗೊಂಡು ಎಲ್ಲಿಗೆ ಹೊಂಟಿದ್ವು ಅಂದ್ರೆ ಪಂಚಮುಖಿ ಹನುಮಾನ್ ದೇವ್ರ ಹೊಂಟಿದ್ವು. ಏನೋ ಕುಂಡ ಅವ ಏನೋ ಅವ, ಅಲ್ಲಿ ನೋಡ್ಕೊಂಬರ್ಬೇಕು ರಾಮೇಶ್ವರಂದಾಗ. ರಾಮೇಶ್ವರಂದಾಗ ಏನು ನೋಡೋಕೆ ಹೋದ್ರೂ 1 ಗಂಟೆ ನೋಡಿ ಬರಬೇಕು, ಮತ್ತು ರೂಮಿಗೆ ಬರಬೇಕು, AC ಗಾಡಿ ತೊಗೋಬೇಕು, ಮತ್ತು ರೂಮಿಗೆ ವಾಪಸ್ ತೊಗೋಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ನೋಡ್ಕೋತದ ಮೈ ತೊಯ್ತದ. 1 ಗಂಟೆ ರೆಸ್ಟ್ ಮಾಡಬೇಕು ರೂಮಿಗೆ ಬಂದು AC ಇದ್ದಾಗ. ಅದಕ್ಕೆ ಈಗ ಹೊಂಟಿದ್ದೆವು ಮಾಸ್ತರ್ನ ಕೂಡಿ. ನಮಸ್ತೆ ನಮಸ್ತೆ. ಎಲ್ಲ ನಮ್ಮೂರೇ ಇದು ರಾಮೇಶ್ವರಮ್ಮ. ಯಾರೆಲ್ಲ ಎಲ್ಲ ಪರಿಚಯದಾರ ಹೊಸ ಮಂದಿ ಇಲ್ಲಿ ಎಲ್ಲ. ಸರ್ ಪಂಚಮುಖಿ ಹನುಮಂತ ಗುಡಿ ಎಲ್ಲಿ ಬರ್ತದೆ? ಇಲ್ಲಿ ಹಿಂಗೆ ಸಿಗಬೇಕು, ಗೋಪುರ ರೈಟ್. ಓಕೆ, ಥ್ಯಾಂಕ್ ಯು. ನೋ ಎಂಟ್ರಿ ಅದ, 2 ವೀಲರ್ಗಳು ಬಿಡ್ತದತ್ತ ಸರ್. ಅದಕ್ಕೆ ಪೊಲೀಸರು ಕೇಳ್ಬೇಕು. ಎಲ್ಲೋದ್ರು ಪೊಲೀಸರು ಕೇಳೋದು ಕರೆಕ್ಟ್ ಹೇಳ್ತಾರೆ, ಅಲ್ಲ ಅಂದ್ರೆ ಮಾಡ್ತಾರೆ ಕಪಾಸ್ತಾರೆ. ಅದಕ್ಕೆ ಪೊಲೀಸರಿಗೆ ಕೇಳ್ಬೇಕು. ಪಂಚಮುಖಿ ಹನುಮಂದರು ಹೋದ ತಳಿನ ಈಗ ಹಿಂಗೆ ಹೋಗಿ ಗೋಪುರ ರೈಟ್ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡ ತಿಳಿತಾವ, ಆಟ ಮಾಡಲ್ಲ ಅವರು, ಬರೀ ಮೇಲೆ ಮಾಡ್ತಾರೆ. ಪೇಸಮ್ಮ ಪೇಸು. ನಮಸ್ತೆ ಕಕ್ಕ, ನಮಸ್ತೆ ಅಕ್ಕ, ನಮಸ್ಕಾರ ರೀ. ಪಂಚಮುಖಿ ಹನುಮಾನ್ ದೇವಸ್ಥಾನದಲ್ಲಿ ಇಲ್ಲಿ ಒಳಗಿದ್ದಂಗೆ ಕಾಣ್ತದೆ. ಇಲ್ಲಿ ಏನೋ ಹೋಗ್ಬೇಕು. ಬರ್ರಿ, ನಾವು ಬಂದೀವಿ ಇಲ್ಲಿ ಫಸ್ಟ್ ಟೈಮ್ ಬಂದೀನಿ. ಪಂಚಮುಖಿ ಹನುಮಂತವ್ರಿ ದೇವಸ್ಥಾನಕ್ಕೆ ಬಂದಿದ್ದೆ ಫಸ್ಟ್ ಟೈಮ್ ನಾ. ಈಗ ನಾವು ಹೋಗಿದ್ದೆವು ಎಲ್ಲಪ್ಪ ಅಂದ್ರೆ ಅಲ್ಲ ಪಂಚಮುಖಿ ಹನುಮಂತವ್ರು ಅಂತೇಳಿ. ಸೊ ಹನುಮಂತವ್ರಿಗೆ ಹೋಗಿ ದರ್ಶನ ಮಾಡ್ಕೋದು. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತಂದರು. ಸೊ ಅಲ್ಲಿ ಒಂದು 4-5 ಕಲ್ಲು ಇಟ್ರ. ಯಾವ ಕಲ್ಲಪ್ಪ ಅಂದ್ರೆ ನೀರತ್ತೆಲ್ಲಂಥ ಕಲ್ಲುಗಳು. ಸೊ ಅವು ತೋರಿಸ್ಬೇಕಂದ ಒಳಗೆ ಬಿಡ್ಲಾಗ್ಯಾರ. ಧನುಷ್ ಕುಡಿ ಒಂದಿತ್ತು ಮುಗಿಸ್ಬಿಡೋದು. ಸೊ ಅದೇನೋ ಗೌರ್ಮೆಂಟ್ ಏನೋ ಕಬ್ಜಾ ಮಾಡಿರತ್ತ, ಗೌರ್ಮೆಂಟ್ ಹ್ಯಾಂಡರ್ ತೊಗೊಂಡತ್ತ, ಬಿಡ್ತಾರೆ ಬಿಡಲ್ಲ ಗೊತ್ತಿಲ್ಲ. ನಾಳೆ ಧನುಷ್ ಕುಡಿ ತೋರಿಸಿನಂತ. ಈಗ ಲಕ್ಷ್ಮಣ ಕುಂಡ ಅಂತದ ಇಲ್ಲೊಂದು ಮುಂದೆ, ಆ ಲಕ್ಷ್ಮಣ ಕುಂಡ ನೋಡ್ಕೊಂಬರಮಂತ ಬರ್ರಿ. ಇಲ್ಲಿ ಲಕ್ಷ್ಮಣ ಕುಂಡ ಅದ. ಇಲ್ಲಿ ಲಕ್ಷ್ಮಣ ತೀರ್ಥಂ, ಲಕ್ಷ್ಮಣ್ ಕ್ರಿಯೇಟೆಡ್ ದಿಸ್ ತೀರ್ಥಂ ಟು ಲವ್ ಹೀಸ್ ಇನ್ ಏನೋ ಅದ. ಎಲ್ಲದಕ್ಕಿದೆ ದೊಡ್ಡದು, ಅದೇ ಇಲ್ಲೇ ಕಾಣ್ತವ. ನೀರು ಕಲ್ಯಾಣಿ ಇದ್ದಂಗೆ ಅದ, ಒಂಥರ ಕಲ್ಯಾಣಿ ಪ್ಲೇ. ಅಲ್ಲಿ ದೇವಸ್ಥಾನ ಇದ್ದಂಗೆ ಕಾಣ್ತ ಒಳಗೆ. ಲಕ್ಷ್ಮಣಂದು ರಾಮ ಸೀತಾ ಲಕ್ಷ್ಮಣ ಎಲ್ಲ ಹೋಗ್ತೀರ ಅಲ್ಲೆಲ್ಲ. ಈ ರಾಮೇಶ್ವರಂ ಆಗಿರ್ಬೋದು, ಮತ್ತು ಅಯೋಧ್ಯೆ ಆಗಿರ್ಬೋದು, ಅಲ್ಲಿ ರಾಮ ಸೀತಾ ಲಕ್ಷ್ಮಣಂದೇ ಮನೆಗಳು ರೂಮ ಎಲ್ಲ ಅವಿರೇನೇವ. ಎಲ್ಲ ದೇವಸ್ಥಾನ ನೋಡ್ಕೊಂಡು ಮಾಡಿದೆ ಮಾಡಿದ್ರೆ ಒಂದು ಸ್ವಲ್ಪ ಗಾಡಿ ವೆಲ್ಡಿಂಗ್ ಇತ್ತು ಮುಗಿಸ್ಕೊಂಡು ಬಂದು. ಈಗ ಇದು ಚಾ ಕುಡ್ಲಿಕ್ಕೆ ಕರ್ಕೊಂಡು ಇಲ್ಲಿ 21 ಕುಂಡ ಅಂತದಲ್ಲಿ ಸ್ನಾನ ಮಾಡ್ತಾರೆ. ಈಗ ಕುಂಡ್ ನೋಡೋಕೆ ಬಂದಿದ್ದು. ಸೊ ಇನ್ನು 3 ತೆಗಿತದ ಎಲ್ಲ ಫುಲ್. ಆಲ್ರೆಡಿ ಎಲ್ಲ ಜಳಕ ಮಾಡಕ್ಕೆ ಬಂದು ಈ ಮಂದಿನೇ ಅದ ಇಲ್ಲಿ ಒಳಗೆ ಕುಂಡದಾಗ. ಕುಂಡ ಹೋದ ಕುಂಡದಾಗ ಕ್ಯಾಮ್ರಾ ಫೋನ್ ಏನೋ ಅಲೋ ಇಲ್ಲ ಅಂತ ಒಳಗೆ. ಆ್ಯಕ್ಚುಲಿ ಇಲ್ಲಿ ಜಳಕ ಮಾಡೋರು ಇಷ್ಟೇ ಹೊಂಟಾರ. ಸೊ ಒಂದು ಆಲ್ರೆಡಿ ಜಳಕ ಆಗಿ ದರ್ಶನ ಆಗ್ಯದ. ಈಗ ಹೋಗ್ಬಾರ್ದು ಅಂದ್ರೆ ಅದಕ್ಕೆ ಹೋಗಲಿಲ್ಲ. ಈಗ ಮಾಡಿತ್ತು ಧನುಷ್ ಕುಡಿಗೆ ಹೋಗ್ಬೇಕಂತ ಹೊಂಟಿದ್ದೆ ನಾವು. ಸನ್ಸೆಟ್ ನೋಡ್ಬೇಕಂತ ನಮ್ಮ ಮಹಾರಾಷ್ಟ್ರದ. ಸನ್ಸೆಟ್ ನೋಡ್ತಾನಪ್ಪ.
ನಾ ಸನ್ರೈಸ್ ನೋಡೋಣ ನಾಳೆ ಮುಂಜಾನೆ ನಾ ಅಂತೀನಿ ಇಲ್ಲ ಸನ್ಸೆಟ್ ನೋಡೋದಂತ ಸನ್ಸೈಟ್ ಸನ್ರೈಸ್. ಸೊ ನೋಡ್ರಿ ಧನುಷ್ಕುಡಿ ಹೋಗೋರಮಿ ಅಲ್ಲಿ ತನ ಆರಾಮಾಗಿ ತಿರುಗಾಡ್ಕೊಂಡು ಬಂದ್ರೆ ಆಯ್ತು. ಇಲ್ಲಿಂದ 20 ಕಿಲೋಮೀಟ್ರ್ ಅದ ಧನುಷ್ಕುಡಿ. ಸೀಮಿತ ಹೋಗ್ಬಿಡೋಣ. ಸೊ ಈಗ ಧನುಷ್ಕುಡಿ ಹೊಂಟಿವಲ್ಲ ಪೂರ್ತಿ ಹ್ಯಾಂಗಪ್ಪ ಅಂತ ಹೇಳ್ಬೇಕಂದ್ರೆ ಪೂರ ದಗಿ ಅಂದ್ರೆ ದಗಿ ಇದೆ. ಫುಲ್ ಮನುಷ್ಯಾಗ ಹೆಲ್ಮೆಟ್ ಸುನ್ನಕ್ಕೆ ಹಾಕೋಪ್ಲೇ ಇಲ್ಲ. ಸೊ ಆ ಪರಿಸ್ಥಿತಿ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಇವತ್ತು ಹೆಲ್ಮೆಟ್ ಹಾಕೋದು ಹೇಳೋದು ಕೇಳಿದೆವು ಇಲ್ಲಿ ಹೆಲ್ಮೆಟ್ ನಡೀತದೆ ಇಲ್ಲ ಅಂದ್ರೆ. ಸೊ ಅದಕ್ಕಾಗಿ ಈಗ ಹೊಂಟಿದ್ದೆವು ಬರ್ರಿ. ಈಗ ಧನುಷ್ಕುಡಿ ಹೊಂಟಿದ್ದೆವು. ಧನುಷ್ಕುಡಿಗೆ ಹೋಗ್ಬೇಕಾದ್ರೆ ಚರ್ಚ್ ಅದಾವ ಅಲ್ಲಿ. ಸೊ ಭಾಳ ಹಳಿ ಚರ್ಚ್ ಅದ ಇಲ್ಲೊಂದು. ಮತ್ತು ಟ್ರೈನ್ ಇಲ್ಲಿ ತನೂ ಟ್ರೈನ್ ಇತ್ತು. ಸೊ ಈಗ ನಾವು ಹೋಗೋ ಧನುಷ್ಕುಡಿಲಿಂದ ಶ್ರೀಲಂಕಾ ಬರೀ ಜಸ್ಟ್ 18 ಕಿಲೋಮೀಟ್ರ್ ಆದತ್ತ. ಸೊ ಅದು ಹೋಗ್ಕೊಂಬರ ಮತ್ತು ಬರ್ರಿ ನಿಮ್ಮನ್ನು ತೋರಿಸ್ತೀನಿ ಯಾವ ಥರ ಅಂದ್ರೆ ಫುಲ್ ಭಾರಿ ಇದೆ ಅದು ಪ್ಲೇಸ. ಪೂರ ಮರುಭೂಮಿ ಅದ ಅದೇ. ಸೊ ನೋಡೋದು ಇವಾಗ ಪೂರ್ತಿ ರಾಮೇಶ್ವರಂ ಎತ್ತಾಗಿದ್ದೇವೆ ಈಗ ಏನಾದ್ರು ನೆಕ್ಸ್ಟ್ ಅಂದ್ರೆ ಧನುಷ್ಕುಡಿ ಹೋಗೋದು. ಧನುಷ್ಕುಡಿ ಹೋಗೋದು ರಾತ್ರಿ ರಾಮೇಶ್ವರಂ ಆಲ್ಟಿಂಗ ಬರ್ರಿ ಎಲ್ಲ ಏನೇನು ಸಂಜೆ ಏನೇನು ತೋರಿಸ್ತೀವಿ ಅಂತ ನೋಡೋದು ಬರ್ರಿ. ಸೊ ಇಲ್ಲಿ ನೋಡ್ರಿ ಈ ಪ್ಲೇಸ್ ಹಂಗದ ಇಷ್ಟೇ ಬ್ರಿಡ್ಜ್ ಇದೆ ಇದು. ಈ ಬ್ರಿಡ್ಜ್ ಬಲ್ಲಿ ಅಲ್ಲಿ ಗಾಡಿಗಳು ತೊಗೊಂಬರ್ತಾರೆ ಬಾ ಅಂತ ಮಾಡ್ರ ಅಲ್ಲೊಂದು ಇಟ್ಟು ಹಾಕಿ ಅಲ್ಲೇ ಸ್ಟಾಪ್ ಮಾಡ್ರ ಮುಳ್ಳ ಮತ್ತು ಪೊಲೀಸ್ ಜನ ಹಾಕಿ ಸ್ಟಾಪ್ ಮಾಡ್ರ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಗಾಡಿ ಹಚ್ಚಿ ಅಲ್ಲಿ ನೋಡ್ಕೋತ ಹಿಂಗೆ ಬರ್ಬೇಕು. ಪ್ಲೇಸ್ ಹೆಂಗೆ ನೋಡ್ರಿ ಸಮುದ್ರದಾಗ ಒಂದು ಸೀ ವಾಕ್ ಅಂತಾರಲ್ಲ ಆ ಥರ ಇದು ಅಲ್ಟಿಮೇಟ್ ಅದ. ಈ ಕಡೆ ಮಾತ್ರ ಪ್ಲೇಸ್ ಮಾತ್ರ ಅಷ್ಟೇ ಸ್ವಲ್ಪ ದಗಿ ಬಿಡ್ತಿರ್ತದೆ ಕಂಟ್ರೋಲ್ ಮಾಡ್ಕೋಬೇಕು ಏನಾಗಲ್ಲ. ಸೊ ನಮ್ದೆಲ್ಲ ಫೋಟೋ ಶೂಟಾಗಿ ನಡೆಸ್ಯಾರ ನಮ್ಮ ಮಂಚಾರು ವಿಡಿಯೋ ಫೋಟೋ ಶೂಟ್ ಅಂತೇಳಿ. ಬರ್ರಿ ಪ್ಲೇಸ್ ಅಂತೂ ಖತರ್ನಾಕ್ ಐತ್ರಿ. ಬಂದು ಒಂದ್ಸಲ ಪ್ಲೇಸ್ ನೋಡ್ರಿ. ನಾವಂತೂ ಫುಲ್ ಮಜಾ ಮಾಡತ್ತೇವು. ನೀವು ಭೀ ಬಂದು ಇದೇ ಥರ ನೀವು ಭೀ ಮಜಾ ಮಾಡ್ರಿ. ಮಾಸ್ತರ ಅವ ಮಜಾ ಮಾಡೋದೇ ಇಲ್ಲ ಒಂದು ಜೀವನದಾಗ ಪೂರನೇ ನಾವಂತೂ ಫುಲ್ ಚಿಲ್ ನೀವು ಚಿಲ್ ಆಗ್ಬಿಟ್ರಿ. ಇವ್ರು ಚಿಲ್ ಅಂಬದು ಜೀವನದಾಗ ಅದು ಅಳಿಸಿ ಹೋಗ್ಬಿಟ್ಟದ. ನಿನ್ನ ಹಣೆ ಬರಕ್ ಇಷ್ಟೇ ಅದ. ಆಲ್ವೇಸ್ ಟ್ರಿಪ್ ಕಿಂಗ್ ಇಂಥ ಡೈಲಾಗೆ ಕೇಳಬೇಕು ಅಂಬಲ್ಲಿ ಇವ್ನು ಮಾರ್ಯಾಗ ನನ್ನ ಚಾಕ್ಲೇಟ್ ಇಡಬೇಕು. ವೆಲ್ಕಮ್ ಟು ಧನುಷ್ಕೋಡಿ. ಸೊ ಇದೇ ನೋಡ್ರಿ ಧನುಷ್ಕೋಡಿ ಲಾರ್ಡ್ಸ್ ಎಡ್ಜ್ ಆಫ್ ಇಂಡಿಯಾ ಅಂತೇಳಿ. ಇಲ್ಲಿಂದ 18 ಕಿಲೋಮೀಟ್ರ್ ಶ್ರೀಲಂಕಾ ಅಂತ. ಸೊ ಇದೊಂದು ಇದು ಹಾಕಿರಲ್ಲ ಲಾಂಛನ ಶಿಮ್ಮ ಲಾಂಛನ ನೋಡ್ರಿ ಫುಲ್ ಇದು ಲಾಸ್ಟ್ ಬ್ರಿಡ್ಜ್ ಇದು ಸರ್ಕಲ್ ಅದ. ಸೊ ಇದೊಂದು ನೀವು ಡ್ರೋನ್ ಶೂಟ್ ನೋಡ್ಬೇಕಿದ್ರೆ ಡ್ರೋನ್ ಶೂಟ್ ಭಾರಿ ಕಾಣುತ್ತದ. ಈಗ ಎಲ್ಲಿ ಕರ್ಕೊಂಡ್ಬಂದಿನಪ್ಪ ನಿಮಗೆ ಪ್ಲೇಸ್ ಅಪ್ಪ ಅಂದ್ರೆ ಎಡ್ಜ್ ಆಫ್ ಇಂಡಿಯಾ ಅಂತೇಳಿ ಲಾಸ್ಟ್ ಬಾರ್ಡರ್ ಇದು ಇಂಡಿಯಾದು. ಇದೆಲ್ಲಪ್ಪ ಅಂದ್ರೆ ಧನುಷ್ಕೋಡಿ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಇಲ್ಲೇನು ಕಾಣುತ್ತಲ್ಲ ಪ್ಲೇಸ್ ಇದು ಎಂಡ್ ಭೂಮಿ ಇಲ್ಲಿಗೆ ಎಂಡ್ ಆಗ್ತದ. ಸೊ ಇದು ಒಂದು ಥರ ಹೆಂಗಪ್ಪ ಅಂದ್ರೆ ಆ ಸೈಡ್ ಸಮುದ್ರ ಈ ಸೈಡ್ ಸಮುದ್ರ ಸೆಂಟ್ರ್ ಒಂದು ರೋಡ್ ಬರ್ತದೆ. ರೋಡ್ ಬಂದು ಮುಂದೊಂದು ಸರ್ಕಲ್ ಅದೇ ಈ ಪ್ಲೇಸ್ ಡ್ರೋನ್ ಶೂಟ್ದ ನೋಡಿರ್ತೀರಿ ನೀವು ಧನುಷ್ಕೋಡಿ ಅಂತೇಳಿ. ಸೊ ಆ ಪ್ಲೇಸಿಗೆ ಬಂದೀನಿ. ಸೊ ಈ ಪ್ಲೇಸಿಂದ ಇಲ್ಲಿಂದ ಜಸ್ಟ್ 18 ಕಿಲೋಮೀಟ್ರ್ ಹೋದ್ರೆ ಸಾಕು ಶ್ರೀಲಂಕಾ ಬರ್ತದೆ ಈ ಸೈಡ. ಸೊ ಆಲ್ಮೋಸ್ಟ್ ಇದು ನಮ್ಮ ಎಡ್ಜ್ ಆಫ್ ಇಂಡಿಯಾ ಅಂತೇಳಿ ಕರಿತಾರೆ ಅದಕ್ಕೆ. ಯಾಕಂದರೆ ನಮ್ಮ ಭೂಮಿ ಪ್ರದೇಶ ಇರೋದೇ ಇಲ್ಲಿಗೆ ಎಂಡ. ಸೊ ಆ ತುದಿಗೆ ಬಂದಿದ್ದೆವು, ಆ ತುದಿ ಭೂಮಿಗೆ ಬಂದಿದ್ದೆವು. ಭಾಳ ಖುಷಿ ಅನ್ನಿಸ್ತಾ. ಬಟ್ ಪ್ಲೇಸ್ ಮಾತ್ರ ಎಷ್ಟು ಭಾರಿ ಇದೆ. ಸೊ ಇಲ್ಲಿ ಮೊದಲೊಮ್ಮೆ ಬಂದಿದ್ದೆವು. ಸೊ ಈಗ ನೋಡ್ರಿ ಜನ ಎಲ್ಲದ ಎಲ್ಲ ಕಡೆ ಜನ ಫುಲ್ ರಶ್ ಸೋಮವಾರ ಅದ ಇವತ್ತು. ಸೊ ವೀಕ್ ಡೇ ಅದ ಅಂದ್ರೂ ಈ ನಮ್ಮನೆ ರಶ್ ಅದ. ಇನ್ನು ವೀಕೆಂಡ್ದಾಗ ಯಾವ ನಮ್ಮನೆ ಇರ್ಲಿಕ್ಕಿಲ್ಲ ಇಲ್ಲಿ. ಬರ್ರಿ ನಾವೊಂದೆರಡು ಫೋಟೋ ಗಿಡ ತೊಗೊಂಡು ಇಲ್ಲಿಂದ ಮತ್ತು ರಾಮೇಶ್ವರಂ ಹೋಗಮ್ಮಿ. ರಾಮೇಶ್ವರಂ ಜಸ್ಟ್ ಇದು 20 ಕಿಲೋಮೀಟ್ರ್ ಅಷ್ಟೇ ಅದ ಇದು. ಇಲ್ಲಿ ಧನುಷ್ಕೋಡಿದಾಗ ಬಂದಾಗನು ಇಲ್ಲಿ ನಮ್ಮ ಕರ್ನಾಟಕದ ಸಿಕ್ಕಂದ್ರೆ ಇಷ್ಟು ಮಂದಿ ಕಾಣುತ್ತಲ್ಲ. ನಮ್ಮ ಗ್ಯಾಂಗ್ ಹುಬ್ಳಿ ಗ್ಯಾಂಗ್ ಇದು. ಸೊ ಯಾವ್ರಣ ಹುಬ್ಳಿ ಹ್ಯಾಂಗ್ ಬಂದಿರಿ? ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಕ್ರೂಸರ್ ಅದು BMW ಇದ್ದಂಗೆ. ನಮ್ಮ ಪಾಲಿಗೆ ಮಂದಿ ಆದ್ರೆ ಸಾಕು ಕ್ರೂಸರ್ ಹೇಳಂತ ಹೇಳ್ಬಿಡ್ತು. ಅದಕ್ಕೆ ನಮ್ಗೆ ಸೊ ಇಷ್ಟು ಜನ ಹುಬ್ಳಿದವರು ಇಲ್ಲಿಗೆ ಬಂದಾರ. ನಮಗೆ ಖುಷಿ ಆಯ್ತು. ನಮ್ಮ ಕರ್ನಾಟಕದವರು ಇಲ್ಲಿ ತಮಿಳ್ನಾಡು ಸಿಕ್ಕ. ಥ್ಯಾಂಕ್ ಯು ಸೋ ಮಚ್. ಇಲ್ಲೊಂದು ಸನ್ಸೆಟ್ ಆತಳಿ ಬಂದು ನಿಂತಿದ್ದೆವು. ಸನ್ಸೆಟ್ ಮಾತ್ರ ಇವು ಭಾರಿ ಕಾಣ್ತದ. ಸೊ ಈ ಸದ್ಯಕ್ಕೆ ಭಾರಿ ಕಾಣ್ತದ. ಸೊ ಎಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಅಲ್ಲಿ ನಮ್ಮ ಗಾಡಿ ನಿಲ್ಸಿದ್ದೆವು. ಫುಲ್ ಹೆಂಗೆ ಕಾಣುತ್ತಪ್ಪ ಅಂದ್ರೆ ಭಾರಿ ಅಲ್ಟಿಮೇಟ್ ಲೊಕೇಶನ್ ಮಾತ್ರ ಮಸ್ತ್ ಕಾಣುತ್ತೆ. ನಮ್ಮ ಮಾಸ್ತರ್ ಆಲ್ರೆಡಿ ಹೋಗಿ ವಿಡಿಯೋ ಮಾಡ್ಕೊಳತ್ತಾನ. ಅಲ್ಲಿ ಹೋಗಿ ಆ್ಯಕ್ಷನ್ ಮ್ಯಾಗ ನಿಂತು ಮುದುಕಾಗಿ ಕೂಗಲ್ ಹೋಗ್ಯೋ ಮ್ಯಾಗ ತಲೆ ಮ್ಯಾಗ ಅಂದ್ರೂ ಏನೋ ವಿಡಿಯೋ ಮಾಡ್ಕೊಬಿಡೋದಾಗನ. ಮತ್ತು 4 ಮಕ್ಕಳು ತಂದೆಗೇನ. ಇವತ್ತಿಲ್ಲಿ ರಾಮೇಶ್ವರಂದ ಬಜ್ಜಿ ಮಾಡಕತ್ತ ನೋಡಿ ಪರೇಶಾನ ಆಗಬೇಡ್ರಿ. ಆ್ಯಕ್ಚುಲಿ ರಾಮೇಶ್ವರಂದಾಗ ನಮ್ಮ ರಿಲೇಷನ್ ಸಿರ್ಸಿಗಿದವರು ನಮ್ಮ ಕಲಬುರಗಿದವರು ನಮ್ಮ ಅಕ್ಕದಾರ ಬಂದಿರು ರಾಮೇಶ್ವರಂಗೆ. ಅವರು ನಮ್ಮ ಕೃಷಿಯರ್ ಮುಗಿಸ್ಕೊಂಡು ಫ್ಯಾಮಿಲಿ ಟ್ರಿಪ್ ಬಂದಿರೋರು ವಿತ್ ಅವರು ಗ್ಯಾಸ್ ಗೀಸ್ ಎಲ್ಲ ತೊಗೊಂಬಂದಿರು. ಸೊ ಸಂಜೆ ಊಟಕ್ಕೆ ಈ ಕಡೆ ಬಾ ಅಂತ ಸಲಿಂದ ಅವ್ರು ಬಲ್ಲಿ ಹೋದಾಗ ಅವ್ರು ನೋಡಿ ಹೋಗತನ ಬಜ್ಜಿ ರೆಡಿ ಮಾಡಕತ್ತಿರು. ಫುಲ್ ಫಸ್ಟ್ ಕ್ಲಾಸ್ ಬಜ್ಜಿ ಮಾತ್ರ ಅಲ್ಟಿಮೇಟ್ ಆಗಿವು. ವಸ್ತು ಮನುಷ್ಯರು ಬಜ್ಜಿ ಮಾಡುತ್ತಿರು. ಬಜ್ಜಿ ಏನು ಹಿಂಗೆ ಕಲ್ಸತ್ತಿರಲ್ಲ ಮೈ ಕಲ್ಸದಂಗ
ಫುಲ್ ಕಾಯಿಪಲ್ ಗೀಪಲ್ ದಬಸ್ ತೊಗೊಂಬಂದಿರಿ ಇದ್ರಾಗ ಏನು ಮಾಡ್ರಿ ಅದ್ರ ಸಾಂಬಾರು ಎಲ್ಲ ಮಾಡಿಟ್ಟಿರ್ತಾರೆ ಈಗ ಆಯ್ತು ಊಟನೇ ಹಾಂ ಇದೆ ಅಂದ ಖಾರನು ಖಾರವ ಎಲ್ಲ ನೀವು ನಾವು ಕುಂಬಳಕ್ಕೆ ಅನ್ನ ಸಾಂಬಾರು ಹಾಂ ಕಟ್ಟಿ ರೊಟ್ಟಿ ಹಿಂಡಿ ಬಜ್ಜಿ ಗರಮ ಅದು ಮತ್ತೆ ಗೊತ್ತಿರಿ ಬಿಡ್ರಿ ಊರಿಗೆ ಊರಿಗೆ ಹಾಕೋತೀರಿ ಹಂಗಿದ್ರೆ ಹಿಡ್ಕೊತ ಹೋಗೋದು ಹೊಸ ನೋಡ್ಕೊತ ಹೋಗೋದು ಮತ್ತೆ ಅದು ಹಿಂದಿನವ್ರಿಗೆ ಯಾವ ಮಾಡ್ಬೇಕು ಇರಂಗೆ ಇರ್ತಾರಲ್ಲ ಈ ಹಚ್ಚಿಲ್ಲ ಮನೆ ಹಂಗೆ ಇರಂಗೆ ಇರ್ತಾರ ಹಂಗೆ ಹ್ಞೂ ಅನ್ನೋದು ಅಲ್ಲ ಬಂದ್ರಿ ಹಿಂಗೆ ಹೇಳ್ರಿ ಸಾವುಕಾರಿದ್ದೀರಿ ಹೌದೌದೌದೌದು ರೊಟ್ಟಿ ತಂದು ಆ್ಯಕ್ಚುಲಿ ರೊಟ್ಟಿ ತೊಗೊಂಬಂದಿರು ರೊಟ್ಟಿ ಸಾಂಬಾರು ಎಲ್ಲ ಆಗ್ತದ ಸೊ ಮೂರು ರೊಟ್ಟಿ ಸಾಂಬಾರು ಹಾಕೊಂಡು ಜಡ್ದು ಇವತ್ತು ಊಟ ಮಾಡಿ ಸೊ ನಮ್ಮದು ಊಟ ಆಯ್ತು ಈಗ ನೆಕ್ಸ್ಟ್ ಇವ್ರದ್ದು ಊಟ ಈಗ ಊಟ ಮಾಡೋಕ್ಕೆ ರೆಡಿ ಆಗ್ಯಾರ ನಾವು ಊಟ ಮಸಾರು ತೊಗೊಬೇಕು ನಂಗೆ ನಿನ್ನೆ ಫೋನ್ ಹಚ್ಚು ಅಂಟ್ರಿ ಅಂದರು ಸೊ ಇವತ್ತು ಮುಂಜಾನೆ ಬರ್ತದೆ ಹೌದು ಬರ್ಲಂತ ನಾನು ಅಂದ್ರೆ ಸಂಜೆಗೆ ಆಗಿತ್ತು ಬಂದ ಬಂದಿರ್ಬೇಕಿನ ಬರ್ಲಿಕ್ಕಿಲ್ಲ ಅನ್ಕೊಂಡಿದ್ದ ಏನ ಬರ್ಲಿಕ್ಕಿಲ್ಲ ಅನ್ಕೊಂಡಿದ್ದ ನಿಮಗೆ ಎಲ್ಲ ಮುಗಿಸ್ಕೊಂಬಂದ ಯಾರ್ರಿ ಈಗ ಶ್ರೇಯಾಂಕಾ ರೀ ಶ್ರೇಯಾಂಕಾ ಪಾಟೀಲ ಹೌದ್ರಿ ಅಲ್ಲಿ ಆಕಿ ಇದಕ್ಕೆ ಇಟ್ಕೊಂಡ್ರು ಕರೆದಿರ ನಮಗ ನಾವು ಹೋಗಿದ್ದೆ ನಾವು ಇಟ್ಸನು ಹೌದೌದೌದು ಊಟ ಶಿಸ್ತ ಭರ್ಪೂರ ರೇಟ್ ನೀವು ಮಾಡ್ರಿ ಅಂದ್ರೆ ಊಟ ಆರಾಮ್ ಮಾಡಿ ಸೊಕಾಸ ನೋಡ್ರಿ ಆ ಬಜ್ಜಿ ಗಿಜಿ ಶಿಸ್ತು ಕದಾರ ಅದೆಲ್ಲ ಊಟ ಶಿಸ್ತು ಆಯ್ತು ಅದೆಲ್ಲ ಭಾರಿ ನೀವ ಅಂತ ಈಗ ಹೋಗಿ ಮಂಕೋದು ಮುಂಜಾನೆ ಆರಾಮ್ ಬರ್ರಿ ಕನ್ಯಾಕುಮಾರಿ ನೀವೇ ಸಿಗ್ತಿರ್ಲ ಗೊತ್ತಿಲ್ಲ ಬರ್ರಿ ಸೌಕಾಸ ಮುಗಿಸ್ಕೊಂಡು ಬಜ್ಜಿ ಅದು ಏನಾಯ್ತ ಆಲ್ಟ್ ಮಾಡ್ತೀವಿ ಹಂಗೇನಿಲ್ಲ ನಾವು ಅಲ್ಲೇ ಆಲ್ಟ್ ಮಾಡ್ತೀವಿ ನಾವೇನಿಲ್ಲ ಇಲ್ಲಿ ಹೋಗಲ್ಲ ಮುಂಜಾನೆ 5ಕ್ಕೆ ಬಿಡ್ತೀವಿ ನಾವು ಮುಂಜಾನೆ 5ಕ್ಕೆ ಬಿಡ್ತೀರಿ ಅಲ್ಲಿ ಸಿಗ್ತೀನಿ ಮತ್ತೆ ಧನುಷ್ ಬಿಡೋದಾಗ ನಮಗೆ ಹೊತ್ತು ಮಂದಿ ಫೋಟೋ ತೆಗಿರ್ತಗದಿ ಧನುಷ್ ಬಿಡ ಓಕೆ ಎಲ್ಲ ನಮ್ಮ ಸೇರಿಸಿ ಹಾಕೋದು ಬಂದು ಎಲ್ಲ ಊಟ ಗಿಟ ಮಾಡಿ ಸ್ವಲ್ಪ ಮಾತಾಡ್ಸ್ಕೊಂಡು ಮುಗಿಸ್ಕೊಂಡು ಎಲ್ಲ ಬಂದೆವು ಸೊ ಇವತ್ತು ರಾಮೇಶ್ವರಂ ಎಲ್ಲ ಪ್ಲೇಸ್ ಅಷ್ಟು ನೋಡಿದೆವು ನೋಡಿ ಈಗ ನಾಳೆ ಧನುಷ್ ಕುಡಿ ಹೋಗ್ಬೇಕು ಧನುಷ್ ಕುಡಿಲಿಂದ ಸೀದಾ ಕನ್ಯಾಕುಮಾರಿ ಹೋಗ್ಬೇಕು ಸೊ ಊಟ ಮಾಡಿ ಬಂದು ಈಗ ನಿದ್ದೆ ಮಾಡಮ್ಮಿ ಮುಂಕೊಮ್ಮಿ ಮತ್ತೆ ಮುಂಜಾನೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಎಲ್ರಿಗೂ ನಮಸ್ಕಾರ.